ಗಾಬರಿಯಾದರ ಕೀರ್ತಿ ನಾರಾಯಣ್. ವಿಸಿಟಿಂಗ್ ಡಾಕ್ಟರ್ಸ್ ಭೇಟಿ ನೀಡಿದರು. ಎಲ್ಲಿಗೆ? ಕೀರ್ತಿ ENT ಕ್ಲಿನಿಕ್ ಇವತ್ತೇ ಮುಚ್ಚುತ್ತಾ? ನಿಲ್ಸ್ 3-4 ದಿನಗಳಿಂದ ಇದ್ದಂಥ ಮೋಡ ಕವಿದ ವಾತಾವರಣಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಭಾರಿ ಮಳೆ. ಒಂದು ಊರಲ್ಲಿ ಒಬ್ಬಂಗೆ 6 ಬೆಳ್ಳಿತ್ತಂತೆ. ಆದ್ರೆ ಎಲ್ಲರೂ ಅವನನ್ನ ಹನುಮಂತಪ್ಪ ಅಂತ ಕರಿತಿದ್ರಂತೆ. ಯಾಕೆ? ಹೇಗಿದೆ ಅಲ್ಲಿ ಪರಿಸ್ಥಿತಿ ಅಂಕಿತ ಅವರೇ? ನಮ್ಮ ಜನರೆಲ್ಲರೂ ಮನೆಗೆ ಸೇರಕ್ ಆಗುತ್ತಾ ಇವತ್ತು, ಅಥವಾ ನಾವ್ ಇದೇ ರೀತಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತೀವ? ನೀನ್ ಚೆನ್ನಾಗಿರೋದು ಯಾವ್ದಾದ್ರು ಒಂದು ಪ್ರಶ್ನೆ ನೀನೇ ಹೇಳು. ನಮ್ಮಲ್ಲಿ ಯಾರು ಗಾಡಿ ಓಡಿಸ್ತಾರೆ ಅಂತ ಕೇಳಿ. ಗಾಡಿ ಯಾರು ಓಡಿಸ್ತಾರೆ? ಬೈಕ್ ಯಾರು ಓಡಿಸ್ತಾರೆ? ಬೈಕ್ ಓಡಿಸ್ತಾಳ ನಾನು? ಕಾರು. ಜಾಸ್ತಿ ರೈಲ್ ಬಿಡೋದು ಯಾರು? ನಿಮ್ಮ ಫ್ಯಾನ್ಸ್ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬರ್ದಿರೋ ಲೆಟರ್ಸ್. Oh my God. ಯಾರು? ಬೆಂಗಳೂರಿಂದ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಅವರೇ. ಓ ಮೈ ಗಾಡ್, ಐ ಲವ್ ಕೀರ್ತಿ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. 10 ಸೆಕೆಂಡ್ ಗೇಮ್ ಅಂತ. 10 ಸೆಕೆಂಡಲ್ಲಿ ಈಗ ಇವಳಿಗೇನೋ ಪ್ರಶ್ನೆ ಹೇಳ್ತೀನಿ, ಅದಕ್ಕೆ ಆನ್ಸರ್ಗಳು ಹೇಳ್ಬೇಕು 10 ಸೆಕೆಂಡಲ್ಲಿ. ಆಮೇಲೆ ನಿಂಗೆ ಕೇಳ್ತೀನಿ ಪ್ರಶ್ನೆ, ನೀನು 10 ಸೆಕೆಂಡ್ ಒಳಗಡೆ ಉತ್ತರ ಹೇಳಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್ ಆ ಥರ. ಓಕೆ. 5 ಫಾರಿನ್ ಪ್ಲೇಯರ್ಸ್ ಹೆಸರು ಬೆಂಗಳೂರಿಗೆ ಆಡಿರೋರು. ಸಾಲ್ಟು, ಹೇಸಲ್ವುಡ್ಡು, ಆಮೇಲೆ ಫ್ಯಾಫು, ಮ್ಯಾಕ್ಸ್ವೆಲ್ಲು, ಕ್ಯಾಮರನ್ ಗ್ರೀನ್. ಹೆಣ್ಮಕ್ಳು ಆಫೀಸ್ಗೆ ಬಂಕ್ ಹಾಕಕ್ಕೆ ಹೇಳೋ 3 ಸುಳ್ಳು. ಮೆನ್ಸ್ಟ್ರಲ್ ಸೈಕಲ್ ಇದೆ, ಆಮೇಲೆ ಮದುವೆ ಇದೆ, ಟ್ರಾಫಿಕ್ ಜಾಮು, ಆಮೇಲೆ ಪಂಚರ್ ಆಗೋಯ್ತು ಗಾಡಿ, ಆಮೇಲೆ 3 ಆಯ್ತು ಬಿಡ. ಬೆಂಗಳೂರಲ್ಲಿರೋ 3 ಪಾಳ್ಯಗಳ ಹೆಸರು. ಕಲಾಸಿ ಪಾಳ್ಯ, ಆಮೇಲೆ ಸುಲ್ತಾನ್ ಪಾಳ್ಯ, ಆಮೇಲೆ ಗೌರಿಪಾಳ್ಯ. 3 ಹೇಳ್ಬೇಕಿತ್ತ 5 ಹೇಳ್ಬೇಕಿತ್ತ? ಮದುವೆ ಆಗಿರೋರು ಬೆಡ್ರೂಮಲ್ಲಿರೋ 3 ವಸ್ತು. ಬೆಡ್ಡು, ದಿಂಬು, ವಾರ್ಡ್ರೋಬು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಲೈಟು. ಬೆಂಗಳೂರಲ್ಲಿರೋ 3 ಫೇಮಸ್ ಹೆಣ್ದೇವರ ದೇವಸ್ಥಾನ. ಸರ್ಕಲ್ ಮಾರಮ್ಮ, ಕಬಾಳಮ್ಮ, ಆಮೇಲೆ ನಗರ ರಾಜೇಶ್ವರಿ. 5 ಡ್ಯಾನ್ಸ್ ಫಾರ್ಮ್ಸ್ ಹೇಳು. ಸಾಲ್ಸಾ, ಬ್ಯಾಲೆ, ಭರತನಾಟ್ಯಂ, ಒಡಿಸ್ಸಾ, ಕುಚಿಪುಡಿ, ಯಕ್ಷಗಾನ. ನೈಸ್. ಸಾಲ್ಸಾ ಬೆಲೆ ಹೇಳ್ತೀನಿ ಗೊತ್ತಿರಲಿಲ್ಲ ನನಗೆ. ನಾನು ಭರತನಾಟ್ಯ, ಮೋಹಿನಿ ಆಟಂ, ಕುಚಿಪುಡಿ, ಒಡಿಸ್ಸಿ, ಮಣಿಪುರಿ ಆ ಥರ ಯೋಚನೆ ಮಾಡ್ತೀನಿ. ಕರ್ನಾಟಕದ 3 ಪೊಲಿಟಿಷಿಯನ್ಸ್ ಹೆಸರು ಹೇಳು. ಪ್ರದೀಪ್ ಈಶ್ವರು, ಸಿದ್ದರಾಮಯ್ಯ ಅವರು, ಆಮೇಲೆ ಕುಮಾರಸ್ವಾಮಿ ಅವರು. ಓಕೆ. ಉಪೇಂದ್ರ ಅವ್ರು ಡೈರೆಕ್ಟ್ ಮಾಡಿರೋ 4 ಸಿನಿಮಾ ಹೆಸರು ಹೇಳು. ಓಂ, ಆಮೇಲೆ ಸೂಪರ್. ಸ್ಮೆಲ್ ಬರೋ 3 ಹಣ್ಣುಗಳ ಹೆಸರು. ಆರೆಂಜು, ಮೂಸಂಬಿ, ಮ್ಯಾಂಗೋ. ಟ್ರೋಲ್ ಆಗಿರೋ 8 ಡೈಲಾಗ್ಗಳು ಕನ್ನಡದಲ್ಲಿ ಫೇಮಸ್ ಆಗಿರೋ ಟ್ರೋಲ್ ಆಗಿರೋ 8. ಹೇಳಂಕೆ ಅಷ್ಟು ಗೊತ್ತಾಗಲ್ಲ. ಓಕೆ. ಏನ್ರಿ ಮೀಡಿಯಾ, ಆಮೇಲೆ ಯಾಕಣ, ಆಮೇಲೆ ಅಮುಕುಡು ಮುಕ್ಕು, ಆಮೇಲೆ ಆಲ್ ರೈಟ್ ಮುಂದಕ್ಕೆ ಹೋಗೋಣ. ಆಮೇಲೆ ಈ ಟ್ರೋಲ್ ಆಗುತ್ತೆ ಸಾಂಗ್ ನೆನ್ಸ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಟ್ರೋಲ್ ಆಗುತ್ತೆ ಇದು ಬೆಳ್ಳುಳ್ಳಿ ಕಬಾಬ್ ಅದು. ಆಮೇಲೆ ಮಮ್ಮಿ ಫಿಶ್ ಆಮೇಲೆ ಆಯ್ ಅದೊಂದು ಡೈಲಾಗ್. ಜಮೀರಣ್ಣಂದ್ರೆ ಹತ್ತಿಗೆಲೆ. ಪಾಪ ಅದೆಲ್ಲ ಬೇಡ. ಒಳ್ಳೇದ್ ಮಾಡ್ತಾ ಇದ್ದಾನೋ ನಿಂಗೆ? ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಕಂಗ್ರಾಚುಲೇಷನ್ ಬ್ರದರ್. ಇವಳು ಗೊತ್ತು ಟ್ರಾಲ್. ನೀನು 20 ಹೇಳು. ಇವಳು ಹೇಳಿರೋದು ಬಿಟ್ಟು 20 ತಕ್ಷಣ ಸರಿ. ಅದು ದರ್ಶನ್ ಸರ್ದು ಒಂದು ಹಿಂಗೆ ಆಕ್ಷನ್ ಇರೋದು, ಬರ್ತೀನಿ ಅಂತ. ಆಮೇಲೆ ನಿಲ್ಸ್ ಅಂತೀನಿ ನಾನು. ಆಮೇಲೆ ಇದು ಉಪೇಂದ್ರ ಸರ್ದು.
ಇದು ಆಮೇಲೆ ಇದು ದುನಿಯಾ ವಿಜಯ್ ಸರ್ದು. ಮಾತೇ ಇಲ್ಲ. ಅದೆಲ್ಲ ಇದು ಹೇಳ್ರಪ್ಪ ಹೇಳ್ರೋ. ಅವನ್ ಹೇಳ್ತಾನೆ, ನೀನ್ ಕೇಳು. ಅವನ್ ಹೇಳ್ತಾನೆ. ಸಿದ್ದರಾಮಯ್ಯ ಸರ್ದು ಊಟೋಳ್ಯು ಯಾರು ಹೇಳಿದ್ದು ನಿಮ್ಗೆ? ಅವಾಗ ಅಂಬರೀಷ್ ಅಣ್ಣ ಅವನ್ ಹೇಳ್ತಾನೆ, ನೀನ್ ಕೇಳು. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಅವನ್ ಹೇಳ್ತಾನೆ ಬಿಡೋಣ ಅಂತ ಪಕ್ಕದಲ್ಲಿ ಇರೋರು ಹೇಳ್ತಿರ್ತಾರೆ. ಮಗನೇ ಆಮೇಲೆ ಅದೇ ಹಿಂಗ್ ನೋಡ್ತಿ ಹಿಂಗ್ ನೋಡು. ಆಮೇಲೆ ಇದ್ರ ಅಂಬರೀಷ್ ಅಣ್ಣಂದ್ ಒಂದಿದೆ ಹಿಂಗೆ ನೋಡು, ಬರೀ ಎಕ್ಸ್ಪ್ರೆಷನ್ ಒಂದು, ಅದ್ ನನ್ನ ಫೇವ್ರೆಟ್. ರಜನಿಕಾಂತ್ ಅವ್ರದ್ದು ಶಿಟ್ ಅಂತ ಅದೊಂದಿದೆ, ಬೇಜಾನಿದೆ. ಈಗ ನಿಂದು 5 ಪ್ರೆಸೆಂಟ್ ಕನ್ನಡ ಸೀರಿಯಲ್ಗಳ ಹೆಸರು. ಸೀರಿಯಲ್ಗಳ ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ, ಭಾರ್ಗವಿ LLB, ಸೀತಾರಾಮ, ಸ್ನೇಹದ ಕಡಲಲ್ಲಿ, ಆಮೇಲೆ ಇನ್ನೊಂದು ಯಾವುದು ಭಾಗ್ಯಲಕ್ಷ್ಮಿ. ನಾಟ್ ಬ್ಯಾಡ್ ಯಾ. ಅಲ್ಲ ಕೇಳಿದಿದ್ರೆ ನಂಗೆ ಕೇಳ್ಬಿಡಿ. ಈಗ 5 ಪ್ರೆಸೆಂಟ್ ಸೀರಿಯಲ್ ಹೆಸರು. ಇವಳು ಹೇಳಿರೋದು ನಂಗೆ ಗೊತ್ತು. ಅವಳು ಹೇಳಿರೋದು ಬಿಟ್ಟು ಹೇಳಿ. ಸೀತಾರಾಮ, ದುರ್ಗಶ್ರೀದು ಅಣ್ಣಯ್ಯ, ಅಣ್ಣಯ್ಯ, ಆಮೇಲೆ ವಧು, ಆಮೇಲೆ ನಿಂತ ನೋಡು, ಯಜಮಾನ, ರಾಮಾಚಾರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಬರೀ ರಾಮಾಚಾರಿ, ರಾಮಾಚಾರಿ. ಇವಳು 5 ಆಯ್ತು. ನಂಗೂ ಅಷ್ಟೇ ಗೊತ್ತಿರೋದು. ಏನಿದು? ಪುಟ್ಟಕ್ಕನ ಮಕ್ಕಳು. ಪುಟ್ಟಕ್ಕನ ಮಕ್ಕಳು. ಹೌದೌದು. ಅಯ್ಯ ಅಮ್ಮ ಏನು ಅಂತೀರಾ? ಏನೋ ಕರಿಮಣಿ. ಕರೆಕ್ಟ್, ಕರಿಮಣಿ. ಕನ್ನಡದ 5 ಲವ್ ಮ್ಯಾರೇಜ್ ಆಗಿರೋ ಕಪಲ್ಸ್ ಹೆಸರು. ಮಿಲನ ನಾಗರಾಜ್ ಅವರು ಮತ್ತೆ ಅವರ ಯಜಮಾನ್ರು ಕೃಷ್ಣ, ಡಾರ್ಲಿಂಗ್ ಕೃಷ್ಣ ಅವರು. ಇಬ್ಬರು ಆರ್ಟಿಸ್ಟ್ಗಳು ಯಾರ್ಯಾರಿದ್ದಾರೆ? ಹಿತಾ ಚಂದ್ರಶೇಖರ್ ಮತ್ತು ಕಿರಣ್ ಅವರು. ಆಮೇಲೆ ರೀಸೆಂಟಾಗಿ ಇವರಿದ್ದಾರೆ, ಸಿದ್ದು ಮೂಲಿಮನಿ ಮತ್ತು ಅವ್ರ ವೈಫ್ ಪ್ರಿಯಾ ಅವರು. ಆಮೇಲೆ ಅನುಪ್ರಭಾಕರ್ ಮತ್ತು ರಘು ಮುಖರ್ಜಿ ಅವರು. ಆಮೇಲೆ ಇದೆ ಹೇಳ್ದಲ್ಲ, ಮಿಲನ ನಾಗರಾಜ್ ಮತ್ತು ಇದು 4ನೇದು. ಇನ್ಯಾರಿದ್ದಾರೆ? ನಮ್ಗೆ ವಿಷ್ಣುವರ್ಧನ್ ಮತ್ತು ಭಾರತಿ ಅವರು. ಯಶ್ ಸರ್ ಮತ್ತೆ ರಾಧಿಕಾ ಬಂದ್. ಕರೆಕ್ಟ್ ಕಡೆ. ಹರಿಪ್ರಿಯಾ ವಸಿಷ್ಠ. ಸಾರಿ. ಉಪೇಂದ್ರ ಸರ್ ಸುತ್ತಮುತ್ತ ಉಪ್ಪಿ ಸರ್ ಇವಳ ಜೊತೆ ಆಕ್ಟ್ ಮಾಡ್ತಾ ಇದ್ದಾರೆ. ಅವ್ರೇನ್ ಬೇಜಾರು ಮಾಡಿ ಅವ್ರ ಇದಕ್ಕೆ ಕ್ಯಾರೆ ಅಂತ ನಾನು. ಅನಂತ್ ನಾಗು ಗಾಯತ್ರಿ. ಓಕೆ, ಸೂಪರ್, ಭಾಳ ಚೆನ್ನಾಗಿ ಆಡಿದ್ರಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಈಗ ಒಂದು ವೆದರ್ ಫೋರ್ಕಾಸ್ಟ್ ಮಾಡಬೇಕು. ನೀನು DD ಚಂದನಲ್ಲಿ ಹೆಂಗೆ ಮಾಡ್ತಾರೆ ವೆದರ್ ಫೋರ್ಕಾಸ್ಟು ಅಂತ ನ್ಯೂಸ್ ರೀಡಿಂಗ್ ಮಾಡಬೇಕು. ಬೇರೆ ಚಾನಲ್ ಹೆಂಗೆ ಮಾಡ್ತಾರೆ ಅಂತ ಅನನ್ಯ ಮಾಡ್ತಾರೆ. ಓಕೆನಾ? ರೆಡಿ? ಸರಿ, ಓಕೆ. ಈಗ ಮಳೆ ಬರೋ ಕಾರಣ ವೆದರ್ ಹೇಗಿದೆ ತಿಳ್ಕೊಳ್ಳೋಣ. ಎಲ್ಲಪ್ಪ DD ಚಂದನ ಹಾಕಿ. 3-4 ದಿನಗಳಿಂದ ಇದ್ದಂಥ ಮೋಡ ಕವಿದ ವಾತಾವರಣಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಭಾರೀ ಮಳೆ. ರಾಜಾಜಿನಗರ, ಜಯನಗರ, ರಾಜರಾಜೇಶ್ವರಿ ನಗರದಲ್ಲಿ ವರುಣನ ಆರ್ಭಟ. ಇನ್ನು 3-4 ದಿನಗಳ ಕಾಲ ಇದೇ ರೀತಿ ಹವಾಮಾನ ಇರುತ್ತೆ ಎಂದು ಮುನ್ಸೂಚನೆ ನೀಡಲಾಗಿದೆ. ಈಗ ಚಾನಲ್ ಚೇಂಜ್ ಮಾಡಿದ್ವಿ. ಅಯ್ಯೋ ಇದೇನ್ರಿ ಬೆಂಗಳೂರಿಗೆ ಅಂಟಿದೆ ಜಲಕಂಟಕ. ಯಾವ ರೀತಿ ಮಳೆ ಸುರಿತಾ ಇದೆ ಅಂದ್ರೆ ಎಲ್ರು ಓಡಾಡಕ್ ಆಗ್ತಾ ಇಲ್ಲ. ರಾಜಾಜಿನಗರ, ರಾಜರಾಜೇಶ್ವರಿ, ಜಯನಗರ, ವಿಜಯನಗರದಲ್ಲೆಲ್ಲ ಮಂಡಿವರೆಗೂ ನೀರು ಬಂದಿದೆ. ಯಾವ ಗಾಡಿಗಳು ಓಡಾಡಕ್ ಆಗ್ತಾ ಇಲ್ಲ. ಬಸ್ ಒಳಗೂ ಸಹ ನೀರು ನುಗ್ಗುತ್ತಾ ಇದೆ. ಈ ರೀತಿ ಪರಿಸ್ಥಿತಿಲಿ ಮನುಷ್ಯರು ಹೇಗ್ರಿ ಮನೆ ಒಳಗೆ ಹೋಗುತ್ತೆ? ಇವಾಗ ತಾನೇ ನಮ್ಮ ಪ್ರತಿನಿಧಿ ಅವರು ಮಳೆಲೇ ನಿಂತು ಮಳೆಯಲ್ಲಿ ಸಿಕ್ಕಾಕೊಂಡ್ರು ಪರವಾಗಿಲ್ಲ ಅಂತ ನಮಗೆ ಅಲ್ಲಿಯ ಒಂದು ರಿಪೋರ್ಟ್ ನ ಹೇಳ್ತಾ ಇದಾರೆ. ಅವ್ರ ಹತ್ರ ಮಾತಾಡೋಣ ನಾವು. ಅಂಕಿತಾ ಅವರೇ, ಹೇಗಿದೆ ಅಲ್ಲಿ ಪರಿಸ್ಥಿತಿ? ಅನನ್ಯ ಅವರೇ ಹೇಳಿ. ಹೇಗಿದೆ ಅಲ್ಲಿ ಪರಿಸ್ಥಿತಿ ಅಂಕಿತಾ ಅವರೇ? ನಮ್ಮ ಜನರೆಲ್ಲರೂ ಮನೆಗೆ ಸೇರಕ್ ಆಗುತ್ತಾ ಇವತ್ತು, ಅಥವಾ ನಾವ್ ಇದೇ ರೀತಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತೀವ? ಅನನ್ಯ ಅವರೇ, ಅದು ಏನಂತಂದ್ರೆ ನಾನೀಗ ವಿಜಯನಗರದಲ್ಲಿ ಇದ್ದೀನಿ. ಇಲ್ಲಿ ಒಂದು ಮರ ಬಿದ್ದು, ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ. ಇದೇ ಬಿಲ್ಡಿಂಗ್ ಎದುರುಗಡೆ ಒಂದು ಮರ ಇತ್ತು. ಈ ಮರ ಈಗ ಬಿದ್ದು ರೋಡ್ ಫುಲ್ ಬ್ಲಾಕ್ ಆಗಿದೆ. ಇಲ್ಲಿ ಯಾವ ಗಾಡಿಗಳು ಸಹ ಹೋಗಕ್. ಹಲೋ,
ಕೇಳಿಸ್ತಾ ಇದೆ ಹೇಳಿ ಅಂಕಿತಾ ಅವರೇ, ಕೇಳಿಸ್ತಿದೆ ಹೇಳಿ. ಮರ ಬಿದ್ದಿದೆ, ಹೌದು. ಈ ತರ ಮರ ಬಿದ್ದಾಗ ನಾವು ಯಾವುದೇ ರೀತಿಯ ಒಂದು ನೆಟ್ವರ್ಕ್ ಅಲ್ಲೂ ಸಹ ಮಾತಾಡೋಕ್ಕಾಗೋದಿಲ್ಲ ನಮ್ಮ ಪ್ರತಿನಿಧಿ ಜೊತೆ. ಅದು ನಮ್ ಬೇಜಾರು ಏನ್ ಗೊತ್ತಿದ್ವಿ, ನಮ್ಮ ಬೆಂಗಳೂರವ್ರಿಗೆ ಎಲ್ರಿಗೂ ಇಂಥ ಟೈಮಲ್ಲಿ ಏನಾದ್ರು ತಿನ್ಬೇಕಂತ ಆಸೆ ಆಗುತ್ತೆ. ಬಜ್ಜಿ ಬೋಂಡ ಗೋಬಿ ತಿನ್ಬೇಕನ್ಸಿದ್ರೆ ಅಂಗಡಿ ಎಲ್ಲ ಬಾಗ್ಲು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಮಳೆಯಲ್ಲಿ ನಾವೇನು ತಿನ್ನೋದಕ್ಕೂ ಆಗೋದಿಲ್ಲ, ಟಿವಿ ನೋಡೋದಕ್ಕೂ ಆಗೋದಿಲ್ಲ, ಸಿಗ್ನಲ್ ಸಹ ಹೋಗ್ತಾ ಇದೆ. ನನ್ನ ಒಂದು ಚಾನಲ್ ನೋಡ್ತಿರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಕಟ್ಟಾಯ್ತಾ ಸಿಗ್ನಲ್? ಸೂಪರ್ ಸೂಪರ್, ವೆರಿ ಗುಡ್. ಒಳಗಾಗ್ತಾರೆ ಅಂತ ಹೇಳಿ ಈ ತಮಾಷೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮಾಡಿದೆಲ್ಲ ತಮಾಷೆಗಾಗಿ. ಎನರ್ಜಿ ಇಷ್ಟಕ್ಕೆ ಸುಸ್ತಾಗಿ ಹೋಗ್ಬಿಡುತ್ತೆ. ಅವ್ರು 1 hour ಶೋ ಅದು ಹೆಂಗ್ ಮಾಡ್ತಾರೋ ನಿಜವಾಗ್ಲು. ಈಗ ಕೀರ್ತಿ ENT ಕ್ಲಿನಿಕ್ಗೆ ನೀವಿಬ್ರು ಬಂದಿದ್ದೀರಾ, ಇಲ್ಲಿ ಏನೇನಾಯ್ತು ಅನ್ನೋದನ್ನ ಒಂದು ಹೆಡ್ಲೈನ್ಸ್ ಅಲ್ಲಿ ಹೇಳ್ತೀನಿ. ಹೆಡ್ಲೈನ್ಸ್ ಅಲ್ಲಿ ಹೇಳ್ಬೇಕಾ? ಯಾರೇ ನೀನು ಹೇಳ್ತೀಯಾ? ಅಂದ್ರೆ ರೆಗ್ಯುಲರ್ ನ್ಯೂಸ್ ತರನ DD ಚಂದನ ತರನ? ಇಲ್ಲ, ರೆಗ್ಯುಲರ್. ಗಾಬರಿಯಾದರ ಕೀರ್ತಿ ನಾರಾಯಣ್. ವಿಸಿಟಿಂಗ್ ಡಾಕ್ಟರ್ಸ್ ಭೇಟಿ ನೀಡಿದರು. ಎಲ್ಲಿಗೆ? ಕೀರ್ತಿ ENT ಕ್ಲಿನಿಕ್ ಇವತ್ತೇ ಮುಚ್ಚುತ್ತಾ? ಅಂಥದ್ದೇನಾಯ್ತಪ್ಪ ಕ್ಲಿನಿಕ್ ನಲ್ಲಿ? ಯಾರಿದ್ದರು ಈ ವಿಸಿಟಿಂಗ್ ಡಾಕ್ಟರ್ಸ್? ಅಕ್ಕ ತಂಗಿನ ಅಥವಾ ಅಕ್ಕ ತಮ್ಮನ? ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕೀರ್ತಿ ENT ಕ್ಲಿನಿಕ್ ಅಲ್ಲಿ. ಯಾವಾಗ ಟೆಲಿಕಾಸ್ಟ್ ಆಗುತ್ತೋ ಅವಾಗ. ಎಷ್ಟೊತ್ತು ನನ್ಗೆ ಗೊತ್ತಿಲ್ಲ ಅದಕ್ಕೆ. ಇರಲಿ, ಸೂಪರ್. ಸಾಮಾನ್ಯವಾಗಿ ಗಂಡ ಹೆಂಡತಿಯ ಕಂಪಾರ್ಟಬಿಲಿಟಿನ ನೋಡಿದ್ದೀವಿ ನಾವು. ಒಬ್ಬೊಬ್ಬರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ನಿಜನ ಸುಳ್ಳ ತಪ್ಪ ಅಂತ. ನೀವಿಬ್ರು ಒಂಥರ ಸಿಕ್ಕಾಪಟ್ಟೆ ಕ್ಲೋಸು. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಆದ್ರೂ ಕ್ಲೋಸ್ ತರ ಬಿಹೇವ್ ಮಾಡ್ತೀರಾ. ಹ್ಞೂ ಅಂತಿದ್ದೀರಾ, ತುಂಬಾ ಚೆನ್ನಾಗಿ ಸುಳ್ಳು ಹೇಳ್ತೀರಾ ರೀ. ಸೊ ಹಾಗಾಗಿ ನಿಮ್ಮಿಬ್ರು ಕಂಪ್ಯಾಟಬಿಲಿಟಿ ಹೆಂಗ್ ವರ್ಕ್ ಆಗತ್ತೆ ಅಂತ ನೋಡೋಣ. ನಿಜನ ಹಿಂಗೆ ಅಂತ ಒಬ್ರನ್ನೊಬ್ರು ನೋಡಬಾರ್ದು. ಇಲ್ಲಿ ಒಂದು ಬೋರ್ಡ್ ಇದೆ, ಈ ಕಡೆ ನಿನ್ ತಮ್ಮ ಇದ್ದಾನೆ, ಈ ಕಡೆ ನೀನಿದ್ಯಾ. ನಾವಿಬ್ರು ಸೇಮ್ ಇದೀವಿ ಅನ್ನೋ ತರ ಏನಾದ್ರು ಆನ್ಸರ್ ಬಂದಾಗ ಹಿಂಗ್ ಮಧ್ಯೆ ಇಟ್ಕೊಳ್ಳೋದಾ? ಕೆಲವುದೆಲ್ಲ ಹಿಂಗೆ ಇಬ್ರುವೆ ಅಂತ ಆನ್ಸರ್ ಇದ್ರೆ ಚೂರು ಕೆಳಗೆ ಇಟ್ಕೋದು. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ, ಇಬ್ಬರಲ್ಲಿ ಕೋಪ ಬೇಗ ಯಾರಿಗೆ ಬರುತ್ತೆ? ತಪ್ಪನ್ನೆಲ್ಲ ಯಾರು ಬೇಗ ಮರೀತಾರೆ? ಈಸಿ ಗೋಯಿಂಗ್ ಯಾರು? ತುಂಬ ಮೊಬೈಲ್ ಅಡಿಕ್ಟ್ ಯಾರು? ಸ್ವಲ್ಪನಾದ್ರೂ ಸುಳ್ಳು ಹೇಳೋದು ಯಾರು? ಇದು ಪ್ರಶ್ನೆಗೆ ಉತ್ತರ ಒಂಥರ. ಅಪ್ಪ ಅಮ್ಮನ ಹತ್ರ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಬೈಗುಳ ಕೇಳಿರೋದು ಯಾರು? ಬ್ರ್ಯಾಂಡ್ ಕಾನ್ಶಿಯಸ್ ಯಾರು? ಬೇಗ ಮದುವೆ ಆಗೋದು ಯಾರು? ಸಿಕ್ಕಾಪಟ್ಟೆ ಖರ್ಚು ಮಾಡೋದು ಯಾರು? ಮರ್ವಿನ್ ಕಾಯಿಲೆ ಯಾರಿಗಿದೆ ಜಾಸ್ತಿ? ಒಂದು ಸ್ವಲ್ಪ ಮರ್ತು ಬಿಡ್ತಾರೆ ಇವರು. ಇಲ್ಲ, ಆ ಥರ ಇಲ್ಲ. ಓವರ್ ಥಿಂಕಿಂಗ್ ಯಾರು? ಅಪ್ಪನ ಮುದ್ದಿನ ಮಗಳ ಯಾರು? ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗೀಗ ಮರೆಯಾಗುತ್ತಾ ನಾವೇ ಕಂಡ ಕನಸು ಅನಲೆ ಅದಕ್ಕೆ ನಿನ್ನ ಹೆಸರ ಇಡಲಿ. ಅಮ್ಮನ ಮುದ್ದಿನ ಮಗಳ ಯಾರು? ನಿಮ್ಮಿಬ್ರಲ್ಲಿ ಒಳ್ಳೆಯವ್ರು ಯಾರು? ಬರೀ ಡೌಗಳಿಂದ. ಜಾಸ್ತಿ ಫ್ರೆಂಡ್ಸ್ ಯಾರಿಗಿರೋದು? ತುಂಬಾ ಹೈಜೀನ್ ಯಾರು? ಇಬ್ರು. ತುಂಬಾ ಸೀಕ್ರೆಟ್ಸ್ ನ ಶೇರ್ ಮಾಡೋದು ಯಾರು? ಅದಿಬ್ರು. ಬೋತ್. ತುಂಬಾ ನಾಲೆಡ್ಜ್ ಯಾರಿಗಿದೆ? ಇದನ್ನ ಹೆಂಗೆ ಹೇಳ್ಕೊಳ್ಳೋದು ನನಗಿಂತ ಅಂತ ಹೇಳ. ಮೇ ಬಿ ನಾನು ಜಾಸ್ತಿ ಓದಿದ್ದೀನಿ ಏನು ಆ ಥರ ನಾನೊಂದು ಎಕ್ಸ್ಟ್ರಾ ಓದ್ತಾ ಇದ್ದೀನಿ. ತುಂಬಾ ಅಪ್ಡೇಟ್ ಯಾರಾಗಿರೋದು? ಕೆಲವು ವಿಷಯದಲ್ಲಿ ಟ್ರಾಲ್ ಗಿಲ್ದೆಲ್ಲ ನಾವೇನು ಮಾತಾಡಿದ್ವಿ ಗೊತ್ತಿರುತ್ತೆ ಅವಳಿಗೆ ಯಾರು ಏನು ನಡೀತಿದೆ ಟ್ರೆಂಡಲ್ಲಿ ಅಂತ. ನಂಗೆ ಅಷ್ಟು ಗೊತ್ತಾಗಲ್ಲ. ಕೆಲವು ಒಳ್ಳೆ ಜಡ್ಜ್ಮೆಂಟ್ ಯಾರಿಗಿದೆ?
ಒಳ್ಳೆ ಜಡ್ಜ್ಮೆಂಟಾ? ಯಾವ ವಿಷಯ? ಈಗ ಏನು ಗೊತ್ತಾ, ಅಕ್ಕ ತಂಗಿರಲ್ಲಿ ಇದು ಕೇಳೋದು ಕಷ್ಟ. ಈಗ ಇವಳ ಲೈಫಲ್ಲಿ ನಾನು ಕರೆಕ್ಟಾಗಿ ಜಡ್ಜ್ ಮಾಡ್ತೀನಿ, ನನ್ನ ಲೈಫಲ್ಲಿ ಏನು ಕಿತ್ಕೊಂಡು ಹೋಗ್ತಿರುತ್ತೆ ಅದು ನಂಗೆ ಜಡ್ಜ್ ಮಾಡೋಕ್ಕಾಗಲ್ಲ. ನನ್ನ ಲೈಫದ್ದು ಇವಳು ಕರೆಕ್ಟಾಗಿ ಜಡ್ಜ್ ಮಾಡಿರ್ತಾರೆ. ಇಬ್ರು ತುಂಬಾ ಲೇಜಿ ಯಾರು? ಲೇಸಿ ಅಂತಲ್ಲ, ನಾನು ಆಕ್ಟಿವ್ ಅದರ್ವೈಸ್ ಅಷ್ಟೇ. ಯಾರು ಚೆನ್ನಾಗಿ ಹಾಡ್ತೀರಾ? ನಾನು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಒಳ್ಳೆ ಸ್ಟೂಡೆಂಟ್ ಯಾರು? ಕೋರ್ಸ್ ನಾನು ಹೇಳೋಕೆ ಇಷ್ಟಪಡ್ತೀನಿ, ನಮ್ಮ ಅಕ್ಕ LKG ಹಿಡಿದು MSc ವರ್ಗು ಬಂಕ್ ಅಂತ ಮಾಡೇ ಇಲ್ಲ. ಶಿ ಈಸ್ ಬೀನ್ ಅ ವೆರಿ ಗುಡ್ ಸ್ಟೂಡೆಂಟ್. ಆ್ಯಕ್ಚುಲಿ ನಾನು ಹೇಳ್ತೀನಿ, ಆ ಥರ ಇರೋದು ತುಂಬ ಕಷ್ಟ. ಅದು ಈಸಿಯಾಗಿ ಇನ್ಫ್ಲೂಯೆನ್ಸ್ ಆಗ್ಬಿಡ್ಬೋದು. ಬಂಕ್ ಹಾಕೋಣ ಅಂದ ತಕ್ಷಣ ಎದ್ದೋಗ್ಬೋದು. ಹಂಗಂತ ಅವಳು ಇನ್ನೊಬ್ರು ಬಂಕ್ ಹಾಕೋದನ್ನ ತಡೆಯೋದು ಅದೆಲ್ಲ ಕೆಟ್ಟದು ಆ ಥರ ಸ್ಟೂಡೆಂಟ್ ಅಲ್ಲ ಅವಳು. ಅವಳಿಗೇನು ಶಿಸ್ತಾಗಿ ಕ್ಲಾಸ್ ಎಲ್ಲ ಮಾಡಿರ್ತಾಳೆ. ಶಿ ಈಸ್ ಬೀನ್ ಅ ವೆರಿ ಗುಡ್. ನನಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ನಾನೊಂದು ಚೂರು ಹಂಗಿರಲಿಲ್ಲ, ಬಟ್ ಸ್ಟಿಲ್ ಅದು ತುಂಬ ಕಷ್ಟ ಆ ಥರ ಇರೋದು. ಯಪ್ಪ, ಹೌದಾ? ಅಷ್ಟು ವರ್ಷ ಒಂದು ಕ್ಲಾಸ್ ಬಂಕ್ ಮಾಡಿಲ್ವಾ? ಶಿ ಈಸ್ ಹ್ಯಾಪಿ. ಅಂದರೆ ಹುಷಾರಿಲ್ಲ ಅಂತ ರಜಾ ಹಾಕಿರೋದಷ್ಟೇ. ಹೌದು. ತುಂಬಾ ಧಾರಾಳವಾಗಿ ಖರ್ಚು ಮಾಡೋದು ಯಾರು? ಡಿಪೆಂಡ್ ಆಗುತ್ತೆ, ಯಾವ್ದಕ್ಕೆ ಖರ್ಚು ಮಾಡ್ತಾ ಇದೀವಿ ಡಿಪೆಂಡ್ ಆಗುತ್ತೆ. ಊಟ ತಿಂಡಿ ಅಂದ್ರೆ ಅಂಕಿ, ಬೇರೆ ವಿಷಯ ಎಲ್ಲ ನಾನು ಖರ್ಚು. ತುಂಬಾ ಫುಡ್ಡಿ ಯಾರು? ಒಂಥರ ಅಂಕಿ. ಹ್ಯಾಂಡ್ ರೈಟಿಂಗ್ ಯಾರು ಚೆನ್ನಾಗಿದೆ? ಅಂಕಿತಾ ಆಫ್ ಕೋರ್ಸ್. ನೀನು ಚೆನ್ನಾಗಿರೋದು ಯಾವ್ದಾದ್ರು ಒಂದು ಪ್ರಶ್ನೆ ನೀನೇ ಹೇಳು. ನಮ್ಮಲ್ಲಿ ಯಾರು ಗಾಡಿ ಓಡಿಸ್ತಾರೆ ಅಂತ ಕೇಳಿ. ಗಾಡಿ ಯಾರು ಓಡಿಸ್ತಾರೆ? ಬೈಕ್ ಯಾರು ಓಡಿಸ್ತಾರೆ? ಬೈಕ್ ಓಡಿಸ್ತಾಳ ನಾನು. ಕಾರು. ಜಾಸ್ತಿ ರೈಲ್ ಬಿಡೋದು ಯಾರು? ನಾನೇ. ಆದ್ರೆ ನಾನು ರೈಲ್ ಬಿಡೋದು ಯಾವ ತರ ಗೊತ್ತಾ? ನಾನು ಏನಾದ್ರು ರೈಲ್ ಬಿಟ್ರೆ ನಮ್ಮ ಅಪ್ಪ ಅಮ್ಮ ಅಂಕಿತ 3 ಜನಕ್ಕೂ ಗೊತ್ತಿರುತ್ತೆ. ಪಾಪ ಅವ್ರು ಎಷ್ಟು ಒಳ್ಳೆಯವ್ರು ಅಂದ್ರೆ, ಪಾಪ ಏನೋ ರೈಲ್ ಬಿಡ್ತಾರೆ ಬಿಡ್ಲಿ ಅವ್ರಿಗೂ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಾಯ್ತಂತ ನನಗೂ ಗೊತ್ತಿರುತ್ತೆ. ಆ ಥರ ಬಿಡ್ತಾಳ ಬಂಡಿ. ಥ್ಯಾಂಕ್ ಯು. ಕೇಳಿ. నేను ಹುಡ್ಕೋಣ. ಸರಿ ಆಯ್ತು. ಮನೇಲಿ ಜಾಸ್ತಿ ಕೆಲಸ ಮಾಡೋದು ಯಾರು? ನಾನು. ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಿನಿಮಾನಾರು ನೋಡ್ತೀನಿ ಅನ್ನೋರು ಯಾರು ಥಿಯೇಟ್ರಿಗೆ ಹೋಗಿ? ನೋಡಿದ್ರೆ ಇಬ್ರು ಒಟ್ಟಿಗೆನೆ ನೋಡೋದು. ನಾ ಕರಿತೀನಿ ಅವಳ ಬಾರೆ ಅಂತ. ಅಂಕಿಗೆ ಫುಲ್ ಹೆವಿ ಇಂಟ್ರೆಸ್ಟ್. ಆಕ್ಟಿಂಗ್ ಹುಚ್ಚು ಜಾಸ್ತಿ ಯಾರಿಗಿರೋದು? ಬಟ್ ಅಂಕಿ ಆ ಎಕ್ಸ್ಪೀರಿಯನ್ಸ್ ಜಾಸ್ತಿ. ಸೊ ರುಚಿಯಾಗಿ ಅಡುಗೆ ಮಾಡೋದು ಯಾರು? ಜಾಸ್ತಿ ನಂದು ರುಚಿಯಾಗಿ ಇರುತ್ತೆ, ಬಟ್ ಅಡುಗೆ ಜಾಸ್ತಿ ಅಡುಗೆ ಮಾಡೋದು ನಾನು. ನೋಡು, ಗಂಡನ್ ಯಾರು ಚೆನ್ನಾಗಿ ನೋಡ್ಕೋಬೋದು ನಿಮ್ಮಿಬ್ಬರಲ್ಲಿ? ಗಂಡನ ಐ ಥಿಂಕ್ ಅನನ್ಯ. ಹೌದಾ? ಹೌದು, ಐ ಥಿಂಕ್ ಅನನ್ಯ. ನನಗೆ ಅನನ್ಯ ಅನಿಸ್ತಾಳೆ. ನಂಗೆ ನಮ್ಮ ಅಕ್ಕ ಅನಿಸ್ತು. ಫುಲ್ ನೆಕ್ಸ್ಟ್ ಲೆವೆಲ್ ವೈಫ್ ಇವಳು. ಹೌದಾ? ಮಂಕಿ ಇಸ್ ಅ ಗ್ರೇಟ್ ಪಾರ್ಟ್ನರ್. ನೀವಿಬ್ಬರು ಮದುವೆ ಮಾಡ್ಕೊಂಬಿಡಿ. ಐ ವಿಶ್ ನಾನು ಬೇರೆ ಮನೇಲಿ ಗಂಡಸಾಗಿ ಹುಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮಿಬ್ರಿಗೆ ಮದುವೆ ಆಗಿರೋದು. ಕಲ್ಲನ್ನು ಮಾತಾಡ್ಸಕ್ಕೆ ಯಾರಿಗಾಗುತ್ತೆ? ಮಾತಾಡ್ಸ್ತಿರ್ತೀಯ ಅವಾಗ ಈ ಕಲ್ಲನ್ನ ಬಂದು? ಮಾತಾಡ್ಸ್ತಿರ್ತೀನಿ. ಅಯ್ಯೋ ಬೇಜಾನ್. ನಾನು ಅಡುಗೆ ಮನೇಲಿ ಅಡುಗೆ ಮಾಡುವಾಗ ಅಲ್ಲೆಲ್ಲ ಅಡುಗೆ ಸಾಮಾನು ಅದು ಇದು ಪಾತ್ರೆ ಗಿದ್ರೆ ಎಲ್ಲದಕ್ಕೂ ಮಾತಾಡ್ಸ್ತಿರ್ತೀನಿ. ಯಾರಿಗೆ ಜಾಸ್ತಿ ಪ್ರಪೋಸಲ್ಸ್ ಬಂದಿದೆ? ಲವ್ ಪ್ರಪೋಸಲ್ ಹೌದಾ? ಯಾಕಂಗ್ ಗೊತ್ತಿಲ್ಲ. ಟೇಸ್ಟ್ ಇಲ್ಲ ಅನ್ಸೋ ಜನಕ್ಕೆ. ನನ್ನ ಹತ್ರ ಹೇಳೋದು ಧೈರ್ಯ ಇಲ್ಲ, ಕೆಲವ್ರಿಗೆ ಹೇಳಲ್ಲ. ಇವಳ ಹತ್ರ ಬಂದು ಧೈರ್ಯ ಮಾಡಿ ಹೇಳೋರಿದ್ದಾರೆ. ತುಂಬಾ ಬಂದಿದೆ. ನಾವೊಂದ್ ದಿನ ಕೂತ್ಕೊಂಡು ಎಣ್ಸಿದೀವಿ. ಹೌದಾ? ಹೌದು. ಪಾಪ ಪೂರ್ ಜೋಕ್ಸ್ ಯಾರು ಹೇಳ್ತಾರೆ? ಕೆಲವು ಸರಿ ನಾನು, ಕೆಲವು ಸತಿ ಅಂಕಿತ ಹೇಳ್ತಾಳೆ. ಆಮೇಲೆ ಅವಳು ನಗ್ತಾ ಇರ್ತಾಳೆ, ನಗ್ಬಿಡ್ಬೇಕು ನಾವು. ಅದ್ರ ಪೂರ್ ಜೋಕ್ ಇರುತ್ತೆ, ಅವಳಿಗೆ ಜೋರ್ ನಗು ಬರ್ತಿರುತ್ತೆ. ನಾವು ಏನ್ ಹೇಳಿ ಅದ್ರಲ್ಲಿ ನಾವು ನಗ್ಬಿಟ್ಟಿರ್ಬೇಕು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಈ ತರ ಗೇಮ್ ಆಡ್ಬೇಕಂತ ತುಂಬಾ ಆಸೆ ಇತ್ತು. ನಾವೇ ಆಟ ಆಡ್ಕೊತಿದ್ವಿ. ನಾವು ಕೀರ್ತಿ ಎಂಟಿ ಕ್ಲಿನಿಕ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೇಮ್ ಆಡ್ಸಿದ್ದಕ್ಕೆ. ಈಗ ಒಂದು ಪೂರ್ ಜೋಕ್ ಹೇಳ್ಬಿಡು. ಪೂರ್ ಜೋಕ್ ಹೇಳ್ಬೇಕಾ? ಇಲ್ಲಿ ನನ್ನ ತಂಗಿ ಇವಳು ಅನನ್ಯ, ಎಲ್ಲಿ ನಿಮ್ಮ ಅರ್ಧ ಅಂಗಿ, ಅವ್ರ ಹೆಸರು ಸೌಜನ್ಯ. ನಿಮ್ಮಿಬ್ಬರನ್ನ ಪಡೆದ ನಾವೇ ಧನ್ಯ. ಇದು ಪೂರ್ ಕವಿತೆ.
ಅವಾಗ ಬರ್ತಾ ಇತ್ತು ಓ ಸುಕನ್ಯಾ. ಜೋಕಾ? ಒಂದು ಜೋಕ್ ಗೊತ್ತು ನನಗೆ. ಒಬ್ಬಂಗೆ ಇವಳ ಹಿಂಗೆ ಹೇಳ್ತಿದ್ದ ನಿಂಗೆ. ಒಂದು ನಿಮಿಷ ಹೇಳ್ತೇನೆ. ಒಂದು ಊರಲ್ಲಿ ಒಬ್ಬಂಗೆ 6 ಬೆರಳಿತ್ತಂತೆ. ಆದ್ರೆ ಎಲ್ಲರೂ ಅವನನ್ನ ಹನುಮಂತಪ್ಪ ಅಂತ ಕರಿತಿದ್ರಂತೆ. ಯಾಕೆ? ಅವನಿಗೆ 6 ಬೆರಳಿತ್ತ ಊರಲ್ಲಿ, ಅವನನ್ನೆಲ್ಲರೂ ಹನುಮಂತಪ್ಪ ಅಂತ ಕರಿತಿದ್ರು. ಯಾಕೆ? ನಿಜ ಗೊತ್ತಿಲ್ಲ. ಯಾಕಂದ್ರೆ ಅವನ ಹೆಸರು ಹನುಮಂತಪ್ಪ. ಈ ಜೋಕ್ ನನಗೆ ಯಾರೋ ಹೇಳಿದ್ರು, ನಾನು ಅದನ್ನ ಹೇಳ್ತಾ ಇದೀನಿ. ಜೋಕ್ ಕ್ರೆಡಿಟ್ಸ್ ಅವ್ರಿಗೆ ಸೇರುತ್ತೆ. ಅನನ್ಯಂಗೆ ಮತ್ತೆ ಅಂಕಿತಂಗೆ ಸಿಕ್ಕಾಪಟ್ಟೆ ಫ್ಯಾನ್ ಪೇಜಸ್ ಇದೆಯಂತೆ, ಹೌದಾ? ಎಷ್ಟು ಫ್ಯಾನ್ ಪೇಜ್ ಇದೆ ನಿನ್ ಪ್ರಕಾರ? ನಾನು ಎಣ್ಸಿಲ್ಲ, ಆದ್ರೆ ತುಂಬಾ ಜನ ಕಣ್ಮಣಿಗಳಿದಾರಪ್ಪ, ಅವ್ರಿಗೆಲ್ಲ ಹಂಗೆ. ಅವರು ನಮ್ ತರ ಭೇದ ಭಾವ ಎಲ್ಲ ಮಾಡಲ್ಲ. ಹೇಗೆ ಅಂದ್ರೆ ಅಕ್ಕನ ಹೆಸರೆಲ್ಲ ಫ್ಯಾನ್ ಪೇಜ್ ಇದ್ರೂ ಸಹ ನನ್ ಶೋದ್ ಏನಾರು ಬಂದಾಗ ಎಡಿಟ್ ಎಲ್ಲ ಮಾಡಿ ಹಾಕ್ತಾರೆ. ಅದ್ ಯಾರ್ ಫ್ಯಾನ್ ಪೇಜ್ ಅಂತ ನೀವ್ ಹೆಂಗ್ ಹೇಳ್ತೀರಾ? ಅವಾಗ ಅವ್ರ ಒಂಥರ ನೀಟಾಗಿ ತುಂಬಾ ನಮ್ನ ಪ್ರೀತಿಸ್ತಾರೆ. ಆದ್ರೆ ನಾನು ಅದೇ ಒಂದು ವೇದಿಕೆ ಸಿಕ್ಕಿದೆ ನಿಮ್ಮ ಕ್ಲಿನಿಕಲ್ಲಿ, ನಾನು ಅದೇ ಹೇಳ್ತೀನಿ, ನೀವೆಲ್ಲ ಎಲ್ಲಿದ್ದೀರಾ, ಎಲ್ಲಿ ಕೂತ್ಕೊಂಡು ಎಲ್ಲಿ ಎಡಿಟ್ ಮಾಡ್ತೀರಾ, ಹೇಗೆ ಪಿಕ್ಚರ್ಸ್ನೆಲ್ಲ ಕಲೆಕ್ಟ್ ಮಾಡ್ತೀರಾ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಾ, ಯಾವುದ್ರ ಬಗ್ಗೆನೂ ನಮಗೆ ಮಾಹಿತಿ ಇಲ್ಲ. ಕೆಲವು ಸರಿ ನಮಗೆ ನಿಮ್ಮ ಹೆಸರೇನು ಅನ್ನೋದು ಸಹ ಗೊತ್ತಿರೋದಿಲ್ಲ. ಆದ್ರೂ ಅಷ್ಟು ಪ್ರೀತಿಯಿಂದ ಎಡಿಟ್ ಮಾಡಿ ಟೈಮ್ ಟು ಟೈಮ್ ನೀವು, ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಪ್ಪ ನಿಮಗೆ. ಅಷ್ಟೇ, ನನ್ನೇನು ಅಷ್ಟೇ, ನಾನು ಅಷ್ಟೇ, ಇಡೀ ಫ್ಯಾಮಿಲಿನ ನಿಮ್ಗೆ ಯಾವಾಗಲೂ ಚಿರಋಣಿ ಆಗಿರುತ್ತೆ. ಅವ್ರಿಗೆ ಹೇಳೋದೆ ನಾನು ಏನಂತಂದರೆ, ಆರಾಮಾಗಿರಿ, ಆರೋಗ್ಯವಾಗಿರಿ, ನಿಮ್ಮ ಫ್ಯಾಮಿಲಿಯವರು ಆರೋಗ್ಯವಾಗಿರಲಿ ಅಷ್ಟೇ. ಕರ್ನಾಟಕದಲ್ಲಿ ಬೇರೆ ಬೇರೆ ಊರು, ಮಂಡ್ಯ, ಮೈಸೂರು, ಹುಬ್ಳಿ, ಧಾರವಾಡ, ಅಲ್ಲಿಂದ ಎಲ್ಲ ನಿಮ್ಮ ಫ್ಯಾನ್ಸು ಏನೋ ಒಂದು ಮೆಸೇಜ್ ಕಳ್ಸಿದ್ರು. ನಾನು ಅನುಪಮ ಚಿಕ್ಕಮಗಳೂರಿಂದ ಮಾತಾಡ್ತಾ ಇದ್ದೀನಿ ಅಂತ, ಬ್ಯಾಂಗ್ಳೂರಿಂದ ಮಾತಾಡ್ತಿದ್ದೀನಿ. ಹಾಯ್ ಅಂಕಿತಾ ಅಕ್ಕ, ದಿಸ್ ಇಸ್ ಶೃಂಗ ಫ್ರಮ್ ಮೈಸೂರ್. ಅವರೇ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಪ್ರಿಯಾಂಕಾ ಅಂತ ಮಂಡ್ಯದಿಂದ ಮಾತಾಡ್ತಾ ಇದ್ದೀನಿ. ನೀವು ಹೇಗಿದ್ದೀರಾ? ಐ ಹೋಪ್ ನೀವು ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳಿ ನಿಮ್ಗೆ ಅಡ್ವಾನ್ಸ್ ವೆರಿ 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 ಹ್ಯಾಪಿ ಬರ್ತ್ಡೇ. ರೀಸೆಂಟ್ ಆಗಿ ನಿಮ್ದು ಹೊಸ ಮೂವಿ ಅಪ್ಡೇಟ್ ಗೊತ್ತಾಯ್ತು ವಿತ್ ಉಪೇಂದ್ರ ಸರ್ ಆಸ್ ಲೀಡ್. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ತುಂಬಾ ಖುಷಿ ಆಯ್ತು ನೋಡಿ. Advance wish you many more happy returns of the day with lots of love. Happy birthday. ಹೀಗೆ ನೀವು ನಮ್ಗೆ ರಂಜಿಸ್ತಾ ಇರಿ. ಕೋಳಿ ಮರಿ ಆಗಿರೋ ಪಾಠ ಅಂತೂ ನಮ್ಗಂತೂ ತುಂಬಾ ಇಷ್ಟ. ನಿಮ್ಮ ಮುಂದಿನ ಎಲ್ಲಾ ಅಪ್ಕಮಿಂಗ್ ಪ್ರಾಜೆಕ್ಟ್ಗೂ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಐ ಲವ್ ಯು ಆಲ್ವೇಸ್. ತುಂಬಾ 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 ಒಳ್ಳೇದಾಗ್ಲಿ. ಮೇ ಯು ಗೆಟ್ ಮೋರ್ ಅಂಡ್ ಮೋರ್ ಪ್ರಾಜೆಕ್ಟ್ಸ್, ಲೀಡ್ ಆಗಿ ಸಿಗ್ಲಿ, ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಪ್ರಾಜೆಕ್ಟ್ಸ್ ವೆರಿ 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 ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಹ್ಯೂಜ್ ಫ್ಯಾನ್ ಫ್ರಮ್ ಮಂಡ್ಯ. ಓ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಹೇಳ. ಥ್ಯಾಂಕ್ ಯು. ನಂಗೆ ಈ ವಿಡಿಯೋ ಕಳಿಸಿ ಪ್ಲೀಸ್. ಇತ್ತಾನೆ ಜಸ್ಟ್ ಅಕ್ಕ ಹೇಳಿದ್ದು ಎಲ್ಲಿದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ನೋಡಕ್ಕೆ ಹೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ. ಅದೇ ಟೈಮ್ಗೆ ಸಚ್ ವಿಡಿಯೋ. ಥ್ಯಾಂಕ್ ಯು. ನಾವು ಬೇರೆ ಬೇರೆ ಜಿಲ್ಲೆಯಿಂದ ಇದು ಮಾಡಿ ಕಳಿಸ್ಯಾರ. ನನಗೆ ಪ್ರತಿಯೊಂದು ಫ್ಯಾನ್ ಪೇಜ್ ಅಡ್ಮಿನ್ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಒಂಥರ ಮೋಟಿವೇಟ್ ಮಾಡ್ತಾರೆ. ಕೆಲವು ಸರ್ತಿ ಕಲಾವಿದರು, ನಾನು ಹೇಳ್ತೀನಿ, ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇರುತ್ತೆ ಅಲ್ವಾ ಲೈಫಲ್ಲಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಇದು ಏನಾಗುತ್ತಾ ಅನ್ನೋ ಒಂದು ಫೀಲಿಂಗಲ್ಲಿ ಇರುವಾಗೆಲ್ಲ ಇವ್ರ ಎಡಿಟ್ಸ್ ಎಷ್ಟೆಲ್ಲ ನಂಗೆ ಮೋಟಿವೇಟ್ ಮಾಡಿದೆ. ಐ ಆಮ್ ಆಲ್ವೇಸ್, ಅದಕ್ಕೇನಂತಾರೆ, ಯಾವಾಗಲೂ ಚಿರಋಣಿ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಇವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಬ್ರು ಖುಷಿಯಾಗಿರಿ. ಥ್ಯಾಂಕ್ ಯು. ಹಿಂಗೆ ಫ್ಯಾನ್ಸ್ ಎಲ್ಲ ಜಾಸ್ತಿ ಮಾಡ್ಕೋತಾ ಇರಿ. ಒಳ್ಳೇದೇ ಮಾಡಿ ಸಮಾಜಕ್ಕೆ. ಯಾವತ್ತಾರು ಒಂದಿನ ಮೀಟ್ ಅಂಡ್ ಗ್ರೀಟ್ ಇಟ್ಕೊಂಡು ಅವ್ರನ್ನೆಲ್ಲ ಇಟ್ಕೋಬೇಕು. ಹೌದು, ಒಂದು ಸಣ್ಣ ಪಾರ್ಟಿ ಕೊಡಿ. ಖಂಡಿತ ಖಂಡಿತ ಖಂಡಿತ. ಆಕ್ಚುಲಿ ಪ್ಲಾನ್ ಮಾಡಬೇಕು. ಎಲ್ಲಿ ಅನಿ ಮತ್ತೆ ಅಣ್ಣನ ಜೊತೆನೆ ಮೀಟ್ ಅಂಡ್ ಗ್ರೀಟ್ ಪ್ಲಾನ್ ಮಾಡಕ್ಕಾಗ್ತಿಲ್ಲ, ಮಾಡಬೇಕು. ಆಕ್ಚುಲಿ ಥ್ಯಾಂಕ್ ಯು ಅನುಪಮ ಅಂತ ನಿಮ್ಮ ಫ್ಯಾನು. ಅವರು ಇದನ್ನ ಇನಿಷಿಯೇಟಿವ್ ತಗೊಂಡಿದ್ದು ಕೇಳಿದ್ದು. ಮತ್ತೆ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅವ್ರನ್ನೆಲ್ಲರನ್ನು ಕೇಳಿ ವಿಡಿಯೋ ಮಾಡಿ ಇಮಿಡಿಯೇಟ್ ಆಗಿ ತುಂಬಾ ಬೇಗ ಕೊಟ್ಟರು. ವೆರಿ ಸ್ವೀಟ್. ಥ್ಯಾಂಕ್ ಯು. ಮತ್ತೆ ವಿಡಿಯೋ ಕಳಿಸಿರೋರು ಎಲ್ಲರಿಗೂ ಥ್ಯಾಂಕ್ ಯು ನಮ್ಮ ಕಡೆ. ಸೂಪರ್. ಖುಷಿ ಆಯ್ತಾ? ಇದು ಕೇಳೋ ಪ್ರಶ್ನೆನಾ ಇದು? ಒಂದು ಕೆಟ್ಟ ಪ್ರಶ್ನೆ ಕೇಳಲ್ಲ, ಹೇಗನ್ಸ್ತು? ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಇನ್ನೇನು ಹೇಳಕ್ಕಾಗಲ್ಲ.
ಥ್ಯಾಂಕ್ ಯು ಕಣ್ಮಣೀಸ್, ಥ್ಯಾಂಕ್ ಯು. ಯಾವತ್ತಾದರೂ ಯಾರಿಗಾದ್ರೂ ಲೆಟರ್ ಬರ್ದಿದ್ಯಾ? ಓ ಹೌದಾ? ಎಸ್. ನೀವಿಬ್ರು ಲೆಟರ್ ಬರ್ಕೊಂಡಿದ್ದೀರಾ? ಅದಕ್ಕೆ ಹ್ಞೂ ಅಂದಿದ್ದು ನಾನು ಓ ಅಂತ. ಓ, ಏನಂತ ಬರ್ಕೋತೀರಾ ಲೆಟ್ರು? ರೀಸೆಂಟ್ಲಿನೂ ಬರ್ದಿದ್ವಿ. ಏನಂತ? ಅಂದರೆ ಇವಳೀಗ ಶೂಟಿಂಗಿಗೆ ಹೊರಟಿದ್ಲು ಭರ್ಜರಿ ಬ್ಯಾಚಲರ್ಸ್ಗೆ 3 ದಿನ ಕಾಡಿಗೆ. ನಾನು ಅವತ್ತು ಚೆನ್ನೈಗೆ ಹೋಗಬೇಕಿತ್ತು. ಹಾಗಾಗಿ ಒಂದು ಬೆಳಗಿನ ಜಾವ ಲೆಟರ್ನ ಇವಳೇನು ಪ್ಯಾಕ್ ಮಾಡಿಟ್ಟಿರ್ತಾಳಲ್ಲ ಲಗೇಜು, ಅದ್ರ ಮೇಲೆ ಒಂದು ಲೆಟ್ರ್ ಬರ್ದಿಟ್ಬಿಟ್ಟು ಹೋಗಿದ್ದೆ. ನಾನು ವಾಪಸ್ ಚೆನ್ನೈಯಿಂದ ಬಂದ ಮೇಲೆ ಇವಳು ನಂಗೆ ಲೆಟ್ರ್ ಬರ್ದಿಟ್ಟಿದ್ಲು. ಈ ಲೆಟ್ರ್ ಗಿಟ್ಟಿದ್ಯಾ ನಿಮ್ಮ ಹತ್ರ? ಕೊಟ್ಟಿದಾರ ಅಮ್ಮ? ಕೊಟ್ಟಿದ್ಯಾ? ಇಲ್ಲ. ನಿಮ್ಮ ಅಮ್ಮ ಕೊಟ್ರೆ ಮಾತ್ರ ನಂಗೆ ಲೆಟರ್ ಸಿಗಲ್ಲ? ಹೌದು ಹೌದು. ಇಲ್ಲ, ಸಿಗಲ್ಲ, ಸಿಗಕ್ ಚಾನ್ಸೇ ಇಲ್ಲ. ನಮ್ಗೆ ಕೊಟ್ಕೊಂಡಿರ್ತೀವಲ್ಲ ನಾವು. ಅಲ್ಲ, ಬಿಕಾಸ್ ಆ ಲೆಟರ್ ಏನ್ ಗೊತ್ತಾ, ಕೈಗೆ ಸಿಗೋ ಹಂಗೆ ಇಟ್ಟಿದ್ದೀನಿ ನಾನು ನಮ್ಮ ಮನೇಲಿ. ಅದಕ್ಕೆ ಅಲ್ಲ, ಅದ್ ಬಿಡು. ಅವೆರಡು ಲೆಟರುವೆ. 2 ಲೆಟ್ರು ನನ್ನ ಹತ್ರ ಇನ್ನೂ ಇದೆ. ರಿಯಲಿ? ನೀವು ಕೊಡದೆ, ನೀವು ಅಮ್ಮನೂ ಕೊಡದೆ ಸಿಕ್ಕಿದೆ ನಮ್ಗೆ. ತೋರಿಸಿ. ನಮಗ್ ಕೊಟ್ಟಿರೋ ಲೆಟ್ರಾ, ನಾವ್ ಯಾರಿಗೂ ಕೊಟ್ಟಿರೋ ಲೆಟ್ರಾ ಇದು? ಹೇಳಲ್ಲ, ನಾನು ತಂದು ತೋರಿಸ್ತೀನಿ. ಯಾರು ಕೊಟ್ಟಿರೋದಪ್ಪ? ಒಕ್ಕ ಇದು ಮತ್ತೆ ನಿಮ್ಮ ಫ್ಯಾನ್ಸು ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಬರ್ದಿರೋ ಲೆಟರ್. ನಿಜವಾಗ್ಲೂ ಹೆಸರು ಅವ್ರು ಇದ್ದೇ ಹೇಳು ಸಾಕು, ಅದು ಯಾವ ಊರು ಅಂತ. ಆಮೇಲೆ ಲೆಟರ್ ನೀವು ಓದ್ಕೊ ಪರ್ಸನಲ್. ಅವ್ರ ಹೆಸರು, ಈ ಹೆಸರಲ್ಲ ನಂಗೆ ಅಷ್ಟು ಗೊತ್ತಾ. ಹೇಳು ಜೋರಾಗಿ ಹೆಸರು. ಲವ್ ಫ್ರಮ್ ಕೇರಳ, ಹರ್ಷ. ಕೇರಳ? ಓ ಮೈ ಗಾಡ್, ಕೇರಳದಿಂದನಾ? ಹಾಯ್ ಹರ್ಷ. ಪೂಜಾ, ಹುಬ್ಬಳ್ಳಿ. ಓ ಮೈ ಗಾಡ್. ಯಾರು? ಅಯ್ಯೋ ಕೊಡು ಪಾಪ, ತೋರ್ಸೋಣ. ಹುಬ್ಬಳ್ಳಿ ಪೂಜಾ. ಇದೆ ಕೊಡು, ಟಿವಿ ಹತ್ರ. ನಮ್ಮ liberty and seeing this. Ankita _admire. ಕಣ್ಮಣಿ. ಅಯ್ಯಪ್ಪ, ಒಂದು ಟಿಶ್ಯೂ ಕೊಡಿ ಪ್ಲೀಸ್. ಇವ್ರು ಯಾರು? ನಿಮಗೆ ಗೊತ್ತಾ ನನ್ಗೆ ಎಷ್ಟು ಆಸೆ ಇತ್ತು ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಅವರೇ. ಓ ಮೈ ಗಾಡ್, ಐ ಲವ್ ಕೀರ್ತಿ ಅಂಡ್ ಕ್ಲಿನಿಕ್. ಅಂದ್ರೆ ಈ ಎನ್ವೆಲಪ್ ಇಸ್ ವೆರಿ ಗುಡ್. ಯಾ, ಐ ಲವ್ ಇಟ್. ಅಂಕಿತಾ ಯಾವಾಗ ಇದು ರೆಡಿ ಮಾಡಿಸಿದ್ರಿ? ಹೆಂಗೆ ಇದು ದೇವ್ರೆ? ಆಯ್ತಾ? ಓ ದೇವ್ರೆ, ನಾನು ಇದನ್ನ ಎಷ್ಟು ಪ್ರಿಸರ್ವ್ ಮಾಡ್ಕೋತೀನಿ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್ ಟು ಮೈ ಡಿಯರೆಸ್ಟ್ ಅಂಕಿ ಅಕ್ಕ. ಲವ್ ಫ್ರಮ್ ಕೇರಳ, ಹರ್ಷ. ಇದನ್ನ ತುಂಬ ಪರ್ಸ್ನಲ್ ಇದು ನನಗೆ ಈಗ, ಆಯ್ತಾ? ಹಾಯ್ ಅಂಕಿ ಅಂತ ನಿಂತಿ ನಿಮ್ಮ ಅಭಿಮಾನಿ. ಹೆಸರು ಹಾಕಿದ್ದಾರಾ? ಹೆಸರು ಹಾಕಿಲ್ಲ. ನನ್ನ ಹೆಸರು ಸಿಮ್ರನ್, ಸಿಮ್ರಾನ್ ಅಂತ ಹಾಕಿದ್ದಾರೆ. ವೆಂಕಟಗಿರಿಯಿಂದ. ಹಾಂ, ಥ್ಯಾಂಕ್ ಯು ಕಣೋ. ಹಾಯ್ ಅಕ್ಕ, ಹೇಗಿದ್ದೀರಾ? ಐ ಲವ್ ಯು ಅಂಕಿ. ಪವಿತ್ರ, ಮಂಗಳೂರು. ಆಮೇಲೆ ಅಂಕಿತಾ ದೀಪಕ್ ಆಫಿಷಿಯಲ್ ಯುಕ್ತ. ಅಂಕಿಗಾಗಿ ಒಂದು ಪತ್ರ. ಚಂದ್ರಿಕಾ HM, ಅನನ್ಯ ಅಮರ್ ಫ್ಯಾಂಡಮ್. ನನ್ನ ಪ್ರೀತಿಯ ಅಂಕಿ ಅಕ್ಕ, ಪ್ರೀತಿಯ ಅಂಕಿ ಅಕ್ಕ. ಎಂತಿ ನಿಮ್ಮ ಕಣ್ಮಣಿ ಶ್ರೇಯಾ, ಅನೀರಾ ಸಾಲ್ಯ, NYFC ಬೆಂಗಳೂರು. ಲವ್ ಯು ಕಣ್ಮಣಿ. ಇದೀನಿ ಲಾವಣ್ಯ, ಲಾವು ಅಂತ ಹಾಕಿದ್ದಾರೆ. ಅಂಕಿತಾ ಅಡ್ಮೈರ್, ಮೈ ಐಡಲ್ ಪೂಜಾ. ಆಮೇಲೆ ಇನ್ನೊಬ್ರು ಇದ್ದಾರೆ ನೌಶಿ ಅಂತ. ಅವರೆಲ್ಲರೂ ಈಗ ಅನುಪಮಾ ಶೃಂಗ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ಅವರೇ, ಅಲ್ಲ ಇದು ಮನ್ಸಿಗೆ ಒಳ್ಳೇದು ಅಂತ ಇಷ್ಟು ಚೆನ್ನಾಗಿ ಮನ್ಸಿಗೆ ಒಳ್ಳೆ ಮಾಡೋ ಕೆಲಸ ಮಾಡಿದ್ರೆ ಹೆಂಗೆ ನೀವು? ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಸೂಪರ್ ಅಲ್ವಾ? ಫುಲ್ ಎಮೋಷನಲ್ ಆಗ್ಬಿಟ್ರೆ. ಹೌದು, ಯಾಕೆ ಹಂಗೆ ಮಾಡಿದ್ರಿ ನೀವು? ಒಳ್ಳೇದು ಅಂತ ನೀವು ಇಷ್ಟು ಒಳ್ಳೇದು ಮಾಡಬಾರ್ದು ಅಲ್ಲ, ಹಂಗೆಲ್ಲ ಹತ್ಬಿಟ್ಟೆ. ನೋಡಿದ್ರೆ ಏನು ಅನ್ಕೋ. ಬಟ್ ಇಲ್ಲ, ವೆರಿ ಶಾರ್ಟ್ ನೋಟಿಸಲ್ಲಿ ಪಾಪ ಎಲ್ಲರೂ ಬರೆದು ಲೆಟರ್ಸು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯದಿಂದ. ನಿಮಗೆ ಗೊತ್ತಾ, ಅವರು ಅಕ್ಕ ಲೈವ್ ಬನ್ನಿ ಅಂತ ಹೇಳ್ತಾರಲ್ಲ, ಪಾಪ ತುಂಬ ಮೆಸೇಜ್ ಮಾಡ್ತಾರೆ.
ನಾನು ಅವ್ರಿಗೆ ಈ ENT ಕ್ಲಿನಿಕ್ ಏನು ಹೇಳೋದು ಬೇಡ, ನಾನೇ ಸರ್ಪ್ರೈಸ್ ಕೊಡೋಣ. ನನಗೀಗ ಏನೇ ಫಸ್ಟ್ ಪ್ರಾಜೆಕ್ಟ್ ಓಕೆ ಆದ್ರೂ ಫಸ್ಟ್ ನಾನು ಅವ್ರ ಹತ್ರನೇ ಶೇರ್ ಮಾಡೋದು, ಅವ್ರ ಹತ್ರನೇ ಒಂದು ಆರ್ಟಿಕಲ್ ಬಂದರೆ ಕಳ್ಸೋದು, ಅದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅದು ಮಾಡ್ತಾ ಇದ್ದೀನಿ ಈಗ. ಹಾಗೆ ಇದು ನಿಮ್ಗೆಲ್ರಿಗೂ ಸರ್ಪ್ರೈಸ್ ತಗೊಳ್ಳಿ ಅಂತ ಇದನ್ನ ಕೊಡೋಣ ಅಂತ ಅನ್ಕೊಂಡೆ, ಅವರೇ ನಂಗೆ ಸರ್ಪ್ರೈಸ್ ಮಾಡ್ಬಿಟ್ಟಿದ್ದಾರೆ. ಬಟ್ ಇಲ್ಲ, ಯಾರ್ಯಾರು ಲೆಟರ್ ಕಳಿಸಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಕಡಿಮೆ ಟೈಮಲ್ಲಿ ಕಳಿಸಿದ್ದೀರಾ. ಅನನ್ಯ ಮತ್ತು ಅಂಕಿತಾ ಅವರ ಪ್ರೀತಿ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ. ಅಕಸ್ಮಾತ್ ಏನಾದ್ರು ಇವ್ರಿಗೆ ಗಾಂಚಲಿ ಮಾಡಿದ್ರೆ ನಂಗೆ ಹೇಳಿ, ನಾನು ರೆಡಿ ಮಾಡ್ಕೊಡ್ತೀನಿ. ಪ್ಲೀಸ್ ಹೇಳಿ, ನಮ್ಮ ಮಾವನ ಕ್ಲಿನಿಕ್ ಇದು. ಸೊ ಸೂಪರ್, ತುಂಬ ಖುಷಿ ಆಯಿತು ಎಲ್ಲರಿಗೂ. ಇನ್ನೊಬ್ಬರು ಫ್ಯಾನು ಅವರು ಲೆಟ್ರ್ ಬರೆಯೋಕ್ಕಾಗಿಲ್ವಂತೆ, ಹಾಗಾಗಿ ಒಂದು ವಿಡಿಯೋ ಥರ ಮಾಡಿ ಒಂದು ಕವಿತೆ ಹೇಳಿ ಕಳಿಸಿದ್ದಾರೆ. ಸಾಂಸ್ಕೃತಿಕ ನಗರಿಯ ನವಿಲು ಕುಣಿತ ಬಣ್ಣಗಳ ಬದುಕಿನಲ್ಲಿ ಯಶಸ್ವಿಯಾಗುತ್ತಾ, ಹಿತನುಡಿಗಳ ಬಾಣ ಮನಕ್ಕೆ ನಾಟುತ್ತಾ, ಕಣ್ಮಣಿಗಳ ಹೃದಯ ಬಡಿತ, ಜನ್ಮದಿನದ ಶುಭಾಶಯಗಳು ಅಂಕಿತ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ, ನೂರಾರು ಕಾಲ ಸುಖವಾಗಿ ಬಾಳಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ನಿಮ್ಗೆ. ಪ್ರಪಂಚದಲ್ಲಿರೋ ಎಲ್ಲ ಸುಖಗಳು ಆನಂದಗಳು ಸಿಕ್ಕಲಿ, ಇದು ಇಷ್ಟಪಟ್ಟಿದ್ದೆಲ್ಲ ಸಿಕ್ಕಲಿ, ಭಗವಂತ ಎಲ್ಲ ನಿಮ್ಮ ಹಾರೈಕೆಗಳನ್ನು ಈಡೇರಿಸಲಿ ಅಂತ ಹೇಳ್ತಾ, ತುಂಬ ಚೆನ್ನಾಗಿ ಹಾಡು ಹಾಡಿದ್ರಿ ಇಬ್ಬರು, ತುಂಬ ಚೆನ್ನಾಗಿ ಆಟ ಆಡಿದ್ರಿ, ಒಳ್ಳೊಳ್ಳೆ ಆಟಗಳು ಆಡಿದ್ರಿ. ಅಲ್ಲ, ಥ್ಯಾಂಕ್ ಯು ನಮ್ಗೆ ಒಳ್ಳೊಳ್ಳೆ ಸೆಗ್ಮೆಂಟ್ ಕೊಟ್ಟಿದ್ದಕ್ಕೆ. ನಾವು ಯಾವತ್ತೂ ಈ ಥರ ಆಡ್ಸಿರ್ಲಿಲ್ಲ ಯಾರು ನಮ್ಮನ್ನ. ನಮ್ಮ ಇಮ್ಯಾಜಿನೇಷನ್ ಅಲ್ಲೇ ಇರ್ತಿತ್ತು ಯಾವಾಗ್ಲೂ, ಇದು ಅದು ರಿಯಾಲಿಟಿ ಆಯ್ತು. ಹಾಗಾಗಿ ನಮ್ಮ ಪ್ರೀತಿಯ ರಾಗ ಆರ್ಟ್ಸ್ ಅವರು ನಿಮಗೆ ಅಂತ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನಿಮ್ಮ ಮನೆಗೆ ಅಂತ. ವೆರಿ ನೈಸ್. ನಾನು ಹೇಳಿದೆ ಇಬ್ರು ಬರ್ತಿದ್ದಾರೆ ಅಂತ, ಒಂದೇ ಮನೆ ತಾನೇ, ಒಂದೇ ಕೊಡಿ, ಖಂಡಿತ ಇಬ್ರು ಇಟ್ಕೋತಾರೆ. ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು, ಮನಸ್ಸಿಗೆ ಮುದವನ್ನು ಕೊಡಬೇಕು, ನೆಮ್ಮದಿ ಸುಖ ಸಿರಿ ತರಬೇಕು. ಸೊ ಹಾಗಾಗಿ ಇಬ್ಬರು ಆರ್ಟಿಸ್ಟ್ ಸರ್ ಅಂತಂದೆ. ಓ, ಇಬ್ಬರು ಆರ್ಟಿಸ್ಟಾ? ಹಂಗಾರೆ ಇಬ್ರಿಗೂ ಒಂದೊಂದು ಕೊಟ್ಬಿಡಿ. ನಿಜವಾಗ್ಲೂ? ಸೊ ಇದು ನಿಮಗೆ, ದಿಸ್ ಇಸ್ ನೈಸ್. ರಾಗ ಆರ್ಟ್ಸ್, ಜಯನಗರ್ ಮತ್ತೆ HSR ಲೇಔಟ್ ಸದಾಶಿವನಗರಲ್ಲಿದೆ. ರಾಗ ಕರೆಕ್ಟಾಗಿ ಕೊಟ್ಟಿದ್ದೀರಾ. ಜೀವನ ಅಕ್ಕ ತಮ್ಮ. ವೆರಿ ನೈಸ್, ಸೂಪರ್, ಸೋ ನೈಸ್. ಥ್ಯಾಂಕ್ ಯು ರಾಗ. ಈ ಥರ ಸೊ ಕಲೆಕ್ಷನ್ ಇಲ್ಲಿ ತಾಂಜಾವೂರ್ ಪೇಂಟಿಂಗ್ಸು, ಎಥ್ನಿಕ್ ಹ್ಯಾಂಡಿಕ್ರಾಫ್ಟ್ಸು ಮತ್ತು ಬ್ರಾಸ್ ಐಟಮ್ಸು, ಸುಮಾರು ಗಿಫ್ಟಿಂಗ್ ಐಟಮ್ಸು ಎಲ್ಲ ಇದೆ. ನಾವು ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಸೊ ಹೋಗಿ ಜಯನಗರ್ HSR ಲೇಔಟ್ ಮತ್ತು ಸದಾಶಿವನಗರಲ್ಲಿದೆ. ಟೀಕ್ವುಡ್ ಫರ್ನಿಚರ್ಸ್ ಇದೆ, ಮನೇಲಿಡೋವಂತಹ ಸ್ಟೈಲಿಶ್ ಫರ್ನಿಚರ್ಸ್. ನಮ್ಗೆ ಅದು ಇಷ್ಟನೇ. ಹೌದು, ಹೋಗಿ ತಗೋ, ದುಡ್ಡು ಕೊಟ್ಬಿಟ್ಟು. ಅಲ್ಲ, ಇಷ್ಟೆಲ್ಲ ಪಾಪ ಇಂಟರ್ವ್ಯೂ ಮಾಡಿದ್ರಿ. ಬಟ್ ರಾಗ ಆರ್ಟ್ಸ್ಗೆ ಹೋಗಿ ಯಾರೇ ಏನೇ ಪರ್ಚೇಸ್ ಮಾಡಿ ಬಿಲ್ ಹತ್ರ ಹೋಗಿ ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂದರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್. ಏನೇ ಆಫರ್ ಇದ್ರು ಎಕ್ಸ್ಟ್ರಾ 5% ಡಿಸ್ಕೌಂಟ್. ಮಿಸ್ ಮಾಡಬೇಡಿ. ಅಲ್ಲಿ ಮಿನಿಮಮ್ 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಇದೆ ಐಟಮ್ಸ್. ಅಂಡ್ ಕಲೆಕ್ಷನ್ಸು ಮೋರ್ ದ್ಯಾನ್ 25,000 ವೆರೈಟೀಸ್ ಇದೆ. ಸೊ ಒನ್ ಡೇ ಫುಲ್ ಡೆಡಿಕೇಟ್ ಮಾಡಿ ವಿಸಿಟ್ ಮಾಡಿ, ಸೊ ದಟ್ ವಿ ಕ್ಯಾನ್ ಶಾಪ್ ವೆಲ್. ಥ್ಯಾಂಕ್ ಯು. ಇದು ಆ ಕಡೆ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನೀವು ಇಷ್ಟೊಂದು ಸ್ವೀಟ್ ಆಗಿದ್ದಿದ್ದಕ್ಕೆ. ಅದಕ್ಕೆ ನಿಮ್ಮ ಫೇವ್ರೆಟ್ ಸ್ವೀಟನ್ನು ನಾವು ನಿಮ್ಮ ಫೇವ್ರೆಟ್ ಹೌಸಿಂದನೇ ತಂದಿದ್ದೀವಿ. ಐ ಡೋಂಟ್ ನೋ, ಇದೆಲ್ಲ ಓಪನ್ ಮಾಡಿ ನಿಮಗೆಲ್ಲ ಕೊಡ್ತೀನಿ. ನಿಮ್ಮ ಫೇವ್ರೆಟ್ ಸ್ವೀಟ್ ತಂದಿದ್ದೀನಿ. ಥ್ಯಾಂಕ್ ಯು. ನಿಮಗೋಸ್ಕರ, ಇದು ನಿಮಗೋಸ್ಕರ. ಮನೆಗೆ ತಗೊಂಡೋಗಿ. ಇದನ್ನ ಪೂತರೇಕಲ್ಲು ಅಂತಾರೆ, ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಆಂಧ್ರದಲ್ಲಿ ಎಷ್ಟು ಇಷ್ಟ ಅಂದ್ರೆ ಇಷ್ಟ, ಅದಕ್ಕೆ ತಿನ್ನಕ್ ಶುರು ಮಾಡ್ತಾ ಇದಾರೆ. ನಮಗೂ ಇದೇ ಬೇಕಿದ್ದು. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಒಂಥರ ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್. ನಂಗೆ ನಿಜ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಅನ್ಸ್ತಿಲ್ಲ. ನಂಗೆ ನಮ್ಮವ್ರ ಜೊತೆ ಕೂತ್ಕೊಂಡು ಮಾತಾಡ್ದಂಗೆ ಫೀಲಿಂಗು. ಇಷ್ಟೊಂದು ದಿನ ಆಗಿತ್ತು ಈ ಥರ ಪ್ಲಾನ್ ಮಾಡ್ತಿದ್ವಿ, ಕೊನೆಗೂ ಆ ಸಂದರ್ಭ ಅನ್ನೋದು ಕೂಡಿ ಬಂತು. ಒಳ್ಳೇದಾಗ್ಲಿ ನಮ್ಮ ಕೀರ್ತಿ ENT ಕ್ಲಿನಿಕ್, ನಮ್ಮ ಕ್ಲಿನಿಕ್ ಒಳ್ಳೇದಾಗಬೇಕು ಅಷ್ಟೇ. ನಮ್ಮ ಧರ್ಮಪತ್ನಿಯು ಬರಬೇಕಾಗಿತ್ತು, ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ. ನಮ್ಮ ಬಾಯ್ ಫ್ರೆಂಡ್ ಬರ್ಬೇಕಿತ್ತು, ಹಾಗಾಗಿ ನನ್ನ ಮಗನೂ ಬರಬೇಕಾಗಿತ್ತು, ಅವನು ಬಂದಿಲ್ಲ. ಆಮೇಲೆ ಅವಳಿಗೆ ಏನೇನೋ ಕೆಲಸ ಬಂದಿಲ್ಲ. ಬಟ್ ಇನ್ನೊಂದು ದಿನ ಕೀರ್ತಿ ENT ಕ್ಲಿನಿಕಲ್ಲಿ ಡೆಫಿನೆಟ್ಲಿ ಬರ್ತಾರೆ. ಸೊ ನಮ್ಮ ಫೇವ್ರೆಟ್ ಕ್ಲಿನಿಕ್ ಇದು, ನಮ್ಮ ಫೇವ್ರೆಟ್ ಯೂಟ್ಯೂಬ್ ಚಾನಲ್. ಅಲ್ಲೇ ನಾವು ಇವಾಗ ನಮ್ದೊಂದು ಎಪಿಸೋಡ್ ಬರುತ್ತೆ ಅನ್ನೋದೇ ಒಂದು ಥ್ರಿಲ್, ಎಕ್ಸೈಟ್ಮೆಂಟ್.
ಬಟ್ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು ಸರ್. ಇಲ್ಲ ನಿಜ ಖುಷಿ ಇದೆ. ಇದು ತುಂಬ ದಿನಗಳಿಂದ ಪೆಂಡಿಂಗ್ ಇದ್ದಿದ್ದಂತಹ ಕಾರ್ಯಕ್ರಮ ಇವರಿಬ್ಬರ ಅವೈಲಬಿಲಿಟಿಯಿಂದ ಸ್ವಲ್ಪ ಡಿಲೇ ಆಗಿ ಹಿಂಗಾಯ್ತು. ಇಬ್ಬರು ಸಿಕ್ಕಾಪಟ್ಟೆ ಬ್ಯುಸಿ, ತಿಂಗಳಲ್ಲಿ 35 ದಿನ ಇದ್ರೂ ಕೆಲಸ ಮಾಡ್ತಾನೆ ಇರ್ತಾರೆ ಇವರಿಬ್ಬರು. ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ನಿಮಗೂ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಇದಾಗಿತ್ತು ಇವತ್ತು. ನಾವು ಇದನ್ನ ಇಂಟರ್ವ್ಯೂ ಅಂತ ಕರಿಬಾರ್ದು, ಇದನ್ನ ಹರಟೆ ಅಂತ ಕರಿಬೋದು. ಒಂಥರ ಪ್ರತಿಭಾ ಕಾರಂಜಿ ಇದು. ಇವರಿಬ್ಬರಲ್ಲಿರುವಂಥ ಪ್ರತಿಭೆನ ಕೇವಲ 10% ಅಷ್ಟೇ ಹೊರಗಡೆ ತೆಗೆಸಿದ್ದೀವಿ. ಕೆಲವೊಂದು ಕಾಪಿ ರೈಟ್ಸಿಂದ ನಾವು ಹಾಡುಗಳಿಗೆ ಭರತನಾಟ್ಯ ಮಾಡ್ಸೋಕ್ಕಾಗಲ್ಲ, ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗಲ್ಲ. ಇಲ್ಲಿ ಅಷ್ಟು ಇದಿದೆ. ಮತ್ತೆ ಸೇರ್ತಾ ಇರ್ತೀವಿ. ಒಳ್ಳೆಯದಾಗಲಿ. ಈ ಥರ ಇನ್ನೂ 10 ವೀಡಿಯೋಗಳು ಬರಲಿ. ನೀವಿಬ್ಬರು ಯಾವುದೇ ವಿಚಾರಕ್ಕೆ ಟ್ರೋಲ್ ಆಗದೆ ಇರಲಿ. ಒಳ್ಳೆಯದಕ್ಕೆ ನೀವು ಫೇಮಸ್ ಆಗಲಿ, ಪಾಪ್ಯುಲಾರಿಟಿ ಬರಲಿ. ನಮ್ಮ ಅನನ್ಯ ಟ್ರೋಲ್ ಆದರೂ ಪರವಾಗಿಲ್ಲ, ಆಗ್ತೀನಿ, ಒಳ್ಳೆ ರೀತಿ ಆಗ್ತೀನಿ. ಹಂಗಂತಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಐ ಥಿಂಕ್ ವೀಕ್ಷಕರು ಟ್ರೋಲ್ ಮಾಡಲ್ಲ. ಜೋಕ್ಸ್ ಅಪಾರ್ಟ್ ಟ್ರೋಲ್ ಒಳ್ಳೆಯದೇ. ಒಳ್ಳೆಯದಕ್ಕೆ ಆದರೆ ಒಳ್ಳೆ ವಿಚಾರಗಳಿಗೆ ಟ್ರೋಲ್ ಆಗಿ ಟ್ರೋಲ್ ಆಗುತ್ತೆ. 3, 2, 1 ಗೋ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ. ಇನ್ಸ್ಟಾದಲ್ಲೂ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಫೇಮಸ್ ಆದ್ರೆ ಟ್ರೋಲ್ ಆಗೋ ಸಹಜ ಕಣೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಹರಟೆ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸೇರ್ತೀವಿ, ಸಿಗೋಣ ಆದಷ್ಟು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕೀರ್ತಿ ENT ಕ್ಲಿನಿಕ್, ಮನಸ್ಸಿಗೆ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.